ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಸವಣ್ಣನವರ ಹಿತನುಡಿಗಳು ಅರ್ಥಸಹಿತ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆನು ಮನವೇ ಶಿವಾಲಯ. ಕೂಡಲ ಸಂಗಮ ದೇವ, ಎನ್ನೊಳಗಿರುವ ಭಕ್ತಿಯೇ ಪೂಜೆ. ಇದರ ಅರ್ಥ, ಧನವಂತರು ದೇವಸ್ಥಾನವನ್ನು ಕಟ್ಟುತ್ತಾರೆ, ಆದರೆ ನಿಜವಾದ ಭಕ್ತನು ತನ್ನ ಮನಸ್ಸನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ದೇವರನ್ನ ಆರಾಧಿಸುತ್ತಾನೆ. ಕಾಯಕವೇ ಕೈಲಾಸವೆಂದು ಕೂಡಲ ಸಂಗಮ ದೇವ, ಕೈ ಕೆಲಸ ಮಾಡುವವನೇ ನಿನ್ನ ಕೃಪೆಗೆ ಪಾತ್ರನು. ಇದರ ಅರ್ಥ, ಪ್ರಾಮಾಣಿಕವಾಗಿ ಕೆಲಸ ಮಾಡುವವನೇ ದೇವರ ಕೃಪೆಗೆ ಅರ್ಹನು. ಕೆಲಸವೇ ದೇವರ ಪೂಜೆಯಾಗಿದೆ ಎಂಬುದು. ಹೊರಗೆ ಶುಚಿತ್ವವಿದ್ದರೂ ಒಳಗೆ ಕಳಂಕವಿದ್ದರೆ ಕೂಡಲ ಸಂಗಮ ದೇವ, ಅದು ಭಕ್ತಿಯಲ್ಲ, ಸತ್ಯವಲ್ಲ. ಇದರ ಅರ್ಥ, ಬಾಹ್ಯ ಶುದ್ಧಿಗಿಂತ ಒಳಗಿನ ಮನಃಶುದ್ಧಿ ಮುಖ್ಯ. ಮನಸ್ಸು ಶುದ್ಧವಾಗಿದ್ದಾಗಲೇ ನಿಜವಾದ ಭಕ್ತಿ. ಪರರ ನೋವು ಕಂಡು ಮನವು ಕದಡದಿದ್ದರೆ ಕೂಡಲ ಸಂಗಮ ದೇವ, ಅವನು ಮಾನವನಲ್ಲ. ಇದರ ಅರ್ಥ, ಇತರರ ಕಷ್ಟವನ್ನ ನೋಡಿ ದಯೆ ತೋರದವನು ನಿಜವಾದ ಮಾನವನಲ್ಲ ಎಂಬುದು ಇದರ ಅರ್ಥವಾಗಿದೆ. ಸತ್ಯವಿಲ್ಲದ ಮಾತು ಜೀವನಕ್ಕೆ ಬೇಡ. ಕೂಡಲ ಸಂಗಮ ದೇವ, ಸತ್ಯವೇ ನಿನ್ನ ದಾರಿ. ಇದರ ಅರ್ಥ, ಸುಳ್ಳು ಮಾತುಗಳಿಂದ ಜೀವನಕ್ಕೆ ಮೌಲ್ಯವಿಲ್ಲ. ಸತ್ಯವೇ ಸರಿಯಾದ ಜೀವನದ ಮಾರ್ಗ ಎಂಬುದು ಇದರ ಅರ್ಥವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.